ನನ್ನ ಮಗಳ ಮದುವೆ ಮಾಡೋ ಭಾಗ್ಯ ಅಂತೂ ಆ ಭಗವಂತ ನನಗೆ ಕೊಟ್ಟಿರಲಿಲ್ಲ. ಆದ್ರೆ ಈಗ ನೋಡು, ಕಣ್ಣೋರ್ಸಗೆ ಎರಡೆರಡು ಮದುವೆನ ನಾನೇ ಮುಂದೆ ನಿಂತು ನಡೆಸೋ ಹಾಗೆ ಮಾಡಿದ್ದಾನೆ. ಹೋಗ್ಲಿ ಬಿಡಿ, ಯಾಕೆ ನೊಂದ್ಕೋತೀರಾ? ಈಗ ನಾವು ಹಳ್ಳಿಗೆ ಬಂದಿದ್ದೀವಲ್ವಾ, ಖುಷಿ ಪಡಿ. ಸಿಟಿಯಲ್ಲಿ ಧಾವಂತದ ಬದುಕಲ್ಲಿ ಕಳೆದು ಹೋಗಿರೋ ನಮಗೆ ಹಳ್ಳಿಯಲ್ಲಿ 4 ದಿನ ನೆಮ್ಮದಿಯಿಂದ ಇರೋದಕ್ಕೆ ಅದೃಷ್ಟ ಸಿಕ್ಕಿದೆ ರೀ. ಏನೇನೋ ಯೋಚನೆ ಮಾಡಿ ಆ ಕ್ಷಣನಾದರೂ ನಾವು ಯಾಕೆ ಕಳ್ಕೋಬೇಕು? ನಿಜ ಸರೋಜ, ಎಲ್ಲೆಲ್ಲೇ ಸುತ್ತಾಡ್ಕೊಂಡು ಬಂದ್ರೂ ತಾಯಿ ಮಡ್ಲಲ್ಲಿ ಸಿಗೋ ನೆಮ್ಮದಿನೇ ಬೇರೆ ಅಲ್ವಾ. ಈ ಹಳ್ಳಿ ಒಂಥರ ಹಾಗೆ, ತಾಯಿ ಮಡ್ಲಿದ್ದ ಹಾಗೆ. ನನ್ಗೆ ಅರ್ಥ ಆಯ್ತು ರೀ. ನಮ್ಮಮ್ಮ ಮದುವೆಗೆ ಎಲ್ಲರೂ ಬಂದಿದ್ರು, ಎಲ್ಲರ ಆಶೀರ್ವಾದನೂ ಸಿಕ್ತು ಅವಳಿಗೆ. ಆದರೆ ಮನೆ ಹಿರಿಯರಾಗಿ ಅವರೊಬ್ಬರು ಬಂದಿದ್ರೆ. ಅಲ್ಲ ರೀ, ಇಷ್ಟು ದಿನದಲ್ಲಿ ಅವ್ರ ಸುಳಿವೆ ಸಿಗ್ಲಿಲ್ವಾ? ಇಲ್ಲ ಸರೋಜ, ಹಳ್ಳಿಯಲ್ಲಿ ಯಾರನ್ನಾದ್ರೂ ವಿಚಾರಿಸ್ಬೇಕಾಗಿತ್ತು. ಈ ಹಳ್ಳಿಲಿ ಆ ಪಟೇಲಂಗೆ ಗೊತ್ತಿದೆ ಅದು. ಏನು ಪಟೇಲಂಗ? ಅವ ತಮ್ಮ ಮದುವೆಗೆ ಕಾರ್ಡ್ ಕೊಡಕ್ಕೆ ಹೋದಾಗ ಹೇಳ್ದ. ಹಿಂದೆ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.